ಇನ್ನು ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಘೋಷಣೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಜೆಡಿಎಸ್ ಜೊತೆ ಮೈತ್ರಿ ಬಗ್ಗೆ ಇನ್ನೂ ಕೂಡ ಮೀನಾಮೇಷ ಎಣಿಸ್ತಾ ಇದೆ ಕಾಂಗ್ರೆಸ್ ಅಂತ ಹೇಳಿ ತಿಳಿದು ಬಂದಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಸಂಬಂಧಪಟ್ಟಂತೆ ನಿನ್ನೆ ದಿನಾಂಕ ಕೂಡ ಘೋಷಣೆಯಾಗಿದೆ. ಆ ನಂತರದಲ್ಲಿ ಬಹಳ ಚಟುವಟಿಕೆಗಳು ನಡೀತಾ ಇದೆ. ಆದ್ರೆ ಕಾಂಗ್ರೆಸ್ ಜೊತೆಗೆ ಜೆಡಿಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಗೊಂದಲದಲ್ಲಿದೆ. ಯಾಕಂತಾದ್ರೆ ಕಾಂಗ್ರೆಸ್ ಜೆಡಿಎಸ್ ಜೊತೆಗೆ ಮೈತ್ರಿ ಮಾಡ್ಕೊಂಡು ನಾವು ಸ್ಪರ್ಧೆ ಮಾಡಬೇಕಾ ಈ ವಿಚಾರದಲ್ಲಿ ಬಹಳ ಸ್ವಲ್ಪ ತಲೆ ಕೆಡಿಸ್ಕೊಂಡಿದೆ. ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹಾಗೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸಭೆ ಸೇರ್ತಾರೆ ಅಂತೇಳಿ ತಿಳಿದು ಬಂದಿದೆ. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸಂಬಂಧಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕಾಂಗ್ರೆಸ್ ಮುಖಂಡರು ಚರ್ಚೆಯನ್ನು ನಡೆಸಲಿದ್ದಾರೆ. ಅದರೊಂದಿಗೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹಾಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗ್ತಾರೆ. ರಾಜ್ಯ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಅವರ ಜೊತೆಗೆ ಇವರೆಲ್ಲ ಚರ್ಚೆ ನಡೆಸ್ತಾರೆ ಅಂತೇಳಿ ತಿಳಿದು ಬಂದಿದೆ. ಇನ್ನು ಜೆಡಿಎಸ್ ನಿಂದ ಇನ್ನೂ ಸೂಕ್ತವಾದಂತಹ ಅಭಿಪ್ರಾಯ ವ್ಯಕ್ತ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ಇವತ್ತು ಚುನಾವಣಾ ಪೂರ್ವ ಮೈತ್ರಿ ನಿರ್ಧಾರವಾಗುವಂತ ಸಾಧ್ಯತೆ ಕ್ಷೀಣವಾಗಿದೆ. ಬಟ್ ಪಕ್ಷದ ನಿರ್ಧಾರ ಏನು ಅನ್ನುವಂಥದ್ದಕ್ಕೆ ಇವತ್ತೊಂದು ಸ್ಪಷ್ಟವಾದಂತ ಒಂದು ಅಭಿಪ್ರಾಯಕ್ಕೆ ಬರ್ಬೋದಾ ಅಂತ ಸಾಧ್ಯತೆ ಇದೆ. ಜೆಡಿಎಸ್ ಇನ್ನು ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿಲ್ವಲ್ಲ, ಈ ಕಾರಣಕ್ಕಾಗಿ ನಮ್ಮ ಅಭಿಪ್ರಾಯ ಏನಿರಬೇಕಾಗುತ್ತೆ ಅಥವಾ ನಮ್ಮ ನಿಲುವೇನಿದೆ ಅನ್ನುವಂಥದ್ದನ್ನ ಇವತ್ತೇ ನಿರ್ಧಾರಕ್ಕೆ ಬರಬಹುದಾದಂತಹ ಸಾಧ್ಯತೆ ಇದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಅಕಸ್ಮಾತ್ ಏನಾದರೂ ಮೈತ್ರಿ ಮಾಡ್ಕೊಳ್ಳದೆ ಹೋದ್ರೆ ಒಂದು ಕೆಟ್ಟ ಸಂದೇಶ ರವಾನೆ ಆಗುತ್ತೆ. ಲೋಕಸಭಾ ಚುನಾವಣೆಗೆ ಹೇಳಿ ಕೇಳಿ ನಾವು ಚುನಾವಣಾ ಪೂರ್ವ ಮೈತ್ರಿಯನ್ನ ಮಾಡ್ಕೊಂಡಿದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಈಗಲೂ ನಾವು ಮೈತ್ರಿ ಮಾಡ್ಕೊಳ್ಬೇಕಾಗುತ್ತೆ ಅನ್ನುವಂಥ ಅಭಿಪ್ರಾಯವನ್ನ ಕೆಲವರು ವ್ಯಕ್ತಪಡಿಸ್ತಾ ಇದ್ದಾರೆ. ಏನೋ ಕೆಲವರು ಇಲ್ಲ, ನಾವು ಯಾಕೆ ಮೈತ್ರಿ ಮಾಡ್ಕೊಳ್ಳೋಣ, ಈಗ ಆಲ್ರೆಡಿ ಕಳೆದ ಬಾರಿ ಅವರು ಮೈಸೂರಿನಲ್ಲಾಗಿರ್ಬೋದು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅವರು ಪಾಲಿಕೆಗಳ ಅಧಿಕಾರಗಳನ್ನ ಹಿಡಿದಿದ್ದು ಇದೆಲ್ಲ ಬಿಜೆಪಿ ಜೊತೆಗೆ ಸೇರಿ ಬಹಳಷ್ಟು ಕಡೆ ನಗರ ಸಂಸ್ಥೆಗಳ ಅಧಿಕಾರವನ್ನು ಅವರು ಹಿಡಿದಿದ್ದಾರೆ. ಹೀಗಾಗಿ ಬೇಡ ಅವ್ರ ಜೊತೆಗೆ ಅನ್ನುವಂಥ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇದೆಯಂತೆ. ಪ್ರಸನ್ನ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಪ್ರಸನ್ನ, ಇವತ್ತು ಅದೇ ಜೆಡಿಎಸ್ ಜೊತೆ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬರೋಕ್ಕಿಂತ ಮುನ್ನ ತಮ್ಮ ನಿಲುವೇನಾಗಿರ್ಬೇಕು ಅನ್ನುವಂತ ಒಂದು ನಿರ್ಧಾರಕ್ಕೆ ಇವತ್ತು ಕಾಂಗ್ರೆಸ್ನವರು ಹಾಗಾದ್ರೆ ಬರ್ತಾರೆ ಅಂತ ಕಾಣಿಸ್ತಿದೆ. ಬಹುಶಃ ರಾಜ್ಯದಲ್ಲಿರುವಂತಹ ಸ್ಥಳೀಯ ಮಟ್ಟದ ಕಾಂಗ್ರೆಸ್ ನಾಯಕರೆಲ್ಲ ಎದುರು ನೋಡ್ತಾ ಇರುವಂತಹ ಸಭೆ ಇದು. ಪ್ರಸನ್ನ, ಖಂಡಿತ ಮಲ್ತೇಶ್, ಈಗಾಗಲೇ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಮೈತ್ರಿ ವಿಚಾರದಲ್ಲಿ ಜೆಡಿಎಸ್ ಜೊತೆಗೆ ಹೋಗ್ಬೇಕಾ ಬೇಡ ಅನ್ನೋ ಬಗ್ಗೆ ಕಾಂಗ್ರೆಸ್ ಸ್ಪಷ್ಟವಾದಂತಹ ನಿಲುವನ್ನ ತಾಳೋದಕ್ಕೆ ಸಾಧ್ಯವಾಗಿಲ್ಲ. ನಿನ್ನೆಯೂ ಕೂಡ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ನಾನ್ ಈ ಕ್ಷಣದಲ್ಲಿ ಏನೇ ಉತ್ತರ ಕೊಟ್ಟರು ಕೂಡ ಅದು ಪಕ್ಷದ ಅಧಿಕೃತ ನಿಲುವು ಆಗಿರೋದಿಲ್ಲ ಅನ್ನೋ ಮೂಲಕ ಪಕ್ಷಕ್ಕೆ ಇನ್ನೂ ಒಂದು ಸ್ಪಷ್ಟ ನಿಲುವಿಲ್ಲ ಅನ್ನೋದನ್ನ ಬಹಿರಂಗಗೊಳಿಸಿದ್ದಾರೆ. ಹೀಗಾಗಿ ಇವತ್ತು ಲೋಕಸಭಾ ಕ್ಷೇತ್ರವಾರು ಏನು ಸಭೆ ಇದೆ, ಇದಕ್ಕೂ ಮೊದಲು ರಾಜ್ಯ ಉಸ್ತುವಾರಿ ವಹಿಸಿಕೊಂಡಿರುವಂತಹ ಕೆಸಿ ವೇಣುಗೋಪಾಲ್ ಮತ್ತು ದಿನೇಶ್ ಗುಂಡೂರಾವ್ ಅವರು ಒಂದು ಸುತ್ತಿನ ಚರ್ಚೆಯನ್ನ ನಡೆಸಲಿಕ್ಕಿದ್ದಾರೆ. ಅಂದ್ರೆ ಪಕ್ಷದ ನಿಲುವು ಏನಾಗಿರ್ಬೇಕು, ಅಕಸ್ಮಾತ್ ಜೆಡಿಎಸ್ ಇನ್ನೆರಡು ದಿನಗಳಲ್ಲಿ ಸಭೆಯನ್ನ ನಡೆಸಲಿಕ್ಕಿದೆ. ಜೆಡಿಎಸ್ ಕೂಡ ಮೈತ್ರಿಗೆ ಒಪ್ಪಿಕೊಂಡು ಮೈತ್ರಿಯ ಸಂಬಂಧ ಚುನಾವಣಾ ಪೂರ್ವ ಮೈತ್ರಿಗೆ ಮುಂದಾದ್ರೆ ಕಾಂಗ್ರೆಸ್ ಯಾವ ರೀತಿಯ ನಿಲುವನ್ನ ತಳಿಬೇಕು ಅನ್ನೋ ಬಗ್ಗೆ ಇವತ್ತು ನಿರ್ಧಾರ ಆಗುವಂತ ಸಾಧ್ಯತೆ ಇದೆ. ಈಗಾಗಲೇ ಸಾಕಷ್ಟು ಕಾಂಗ್ರೆಸ್ ಮುಖಂಡರು ಮತ್ತು ಪದಾಧಿಕಾರಿಗಳು ಈ ಒಂದು ಮೈತ್ರಿ ಬೇಡ ಅನ್ನುವಂತ ನಿರ್ಧಾರಕ್ಕೆ ಹೋಗಿದ್ದಾರೆ. ಅಂತಂದ್ರೆ ಈಗಾಗಲೇ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ರೀತಿಯ ಪರಿಸ್ಥಿತಿ ಇದೆ, ಭಿನ್ನ ಭಿನ್ನ ಸ್ಥಿತಿ ಇರುವಂತಹ ಕಾರಣಕ್ಕೋಸ್ಕರ ಮೈತ್ರಿಯನ್ನ ಮುಂದುವರಿಸಿಕೊಂಡೋದ್ರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮುಖಂಡರಿಗೆ ಅನ್ಯಾಯ ಮಾಡಿದಂತಾಗುತ್ತೆ. ಸ್ಥಳೀಯ ಮಟ್ಟದಲ್ಲಿ ಈ ರೀತಿಯ ಭಿನ್ನ ಭಿನ್ನ ಪರಿಸ್ಥಿತಿ ಇರೋ ಕಾರಣಕ್ಕೋಸ್ಕರ ಯಾವುದೇ ರೀತಿಯ ಮೈತ್ರಿಯ ಬಗ್ಗೆ ಕೂಡ ಒಂದು ಸ್ಪಷ್ಟ ನಿಲುವನ್ನ ತರೋದಕ್ಕೆ ಕಾಂಗ್ರೆಸ್ ಮುಖಂಡರಿಗೆ ರಾಜ್ಯ ನಾಯಕರಿಗೆ ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿಯೇ ಇವತ್ತು ರಾಜ್ಯ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಮತ್ತು ದಿನೇಶ್ ಗುಂಡೂರಾವ್ ಅವರು ಈ ಬಗ್ಗೆ ಚರ್ಚೆಯನ್ನ ಮಾಡಿ ನಿರ್ಧಾರವನ್ನ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಆದ್ರೆ ಜೆಡಿಎಸ್ ಜೊತೆಗೆ ಇನ್ನೂ ಕೂಡ ಯಾವುದೇ ರೀತಿಯ ಚರ್ಚೆ ಇನ್ನೂ ಕೂಡ ನಡೆದಿಲ್ಲ. ಹೀಗಾಗಿ ಇನ್ನು 2-3 ದಿನಗಳ ಕಾಲವೂ ಕೂಡ ಇದೇ ವಿಚಾರ ಇನ್ನಷ್ಟು ಗೊಂದಲವನ್ನ ಮತ್ತು ಮೀನಾಮೇಷ ಎಣಿಸುವಂತ ಸ್ಥಿತಿ ನಿರ್ಮಾಣ ಆಗುವಂತ ಸಾಧ್ಯತೆ ಇದೆ. ಮಲ್ತೇಶ್, ಓಕೆ, ಥ್ಯಾಂಕ್ ಯು ಪ್ರಸನ್ನ.